ಬ್ರಾಂಡ್ ಬೆಂಗಳೂರಿಗೆ ಒತ್ತು ನೀಡಿರುವಂತಹ ಬಿಬಿಎಂಪಿ ಬಜೆಟ್ ಅಲ್ಲಿ ಇದೀಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭರಪೂರವಾದಂತಹ ಅಭಿವೃದ್ಧಿಯ ಕೊಡುಗೆಗಳನ್ನು ಕೊಡಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಜೆಟ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಬ್ರಾಂಡ್ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆ. ಬಿಬಿಎಂಪಿ ತನ್ನ ಬಜೆಟ್ ಅಲ್ಲಿ ಬ್ರಾಂಡ್ ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನ ಮೀಸಲಿಟ್ಟಿದೆ. ಬಿಬಿಎಂಪಿ ಬಜೆಟ್ನಲ್ಲಿ ಕಲ್ಯಾಣ ಯೋಜನೆಗಳಿಗೆ ಒತ್ತು ನೀಡಲಾಗಿದೆ. ಬರೋಬ್ಬರಿ 19,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆಗೆ ಬಿಬಿಎಂಪಿ ಮುಂದಾಗಿರುವುದು. ಭಾರಿ ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿಯ ಬಜೆಟ್ ಈಗ ಏನು ಬ್ರಾಂಡ್ ಬೆಂಗಳೂರಿಗೆ ಒಲವು ನೀಡಿರುವಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ಇಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಬಜೆಟ್ ಅಲ್ಲಿ ಅನುದಾನ ಮೀಸಲಿಡಲಾಗಿದೆ ಅನ್ನುವಂಥ ಕುತೂಹಲ ಇದೆ. ಸುಮಾರು ಬಜೆಟ್ ಗಾತ್ರ ಇರುವಂಥದ್ದು ಬರೋಬ್ಬರಿ 19,000 ಕೋಟಿ ರೂಪಾಯಿ. 19,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಇದಾಗಿದ್ದು ಇದೇ ತಿಂಗಳು 27ನೇ ತಾರೀಕು ಬಜೆಟ್ ಅಂದ್ರೆ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ಆದರೆ ಇದು ಸತತವಾಗಿ 3 ಬಾರಿ ಬಜೆಟ್ ಮಂಡನೆಗೆ ದಿನಾಂಕ ಬದಲಿಸಿದೆ ಪಾಲಿಕೆ. ಕೊನೆಗೂ ಇಂದು ಬೆಳಿಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಈ ವೇಳೆ ಬಿಬಿಎಂಪಿಯ ಆಡಳಿತ ಅಧಿಕಾರಿ ಉಮಾಶಂಕರ್, ಕಮಿಷನರ್ ಆಗಿರುವಂತಹ ತುಷಾರ್ ಗಿರ್ನಾಥ್ ಅವರು ಹಾಜರಾಗಿದ್ರು. ಇತ್ತೀಚೆಗಷ್ಟೇ ಬಜೆಟ್ ಸಂಬಂಧ ಬೆಂಗಳೂರಿನ ಶಾಸಕರು ಮತ್ತು ಪಾಲಿಕೆ ಅಧಿಕಾರಿಗಳು ಕೂಡ ಸಭೆ ಮಾಡಿದ್ರು. ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಇನ್ನು ಪಾಲಿಕೆ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಮೌಂಟ್ ಇಟ್ಟಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಬ್ರಾಂಡ್ ಬೆಂಗಳೂರು ಮತ್ತು ಆರೋಗ್ಯ ಬೆಂಗಳೂರು ಯೋಜನೆಗೆ ಸುಮಾರು 413 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಮೀಸಲಿಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 19 ಹೊಸ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಅನುದಾನ ಒದಗಿಸಲಾಗಿದೆ. 852 ಹಾಸಿಗೆಗಳ ಸಾಮರ್ಥ್ಯ ಇರುವಂಥ 1,122 ಹಾಸಿಗೆಗಳಿಗೆ ಹೆಚ್ಚಳ ಮಾಡಿ 26 ಹೊಸ ಕೇಂದ್ರಗಳಲ್ಲಿ ಡೆಂಟಲ್ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇನ್ನು ಬೆಂಗಳೂರು ನಗರ ಬಡವರು, ವಲಸಿಗರು, ಅಲೆಮಾರಿ ಜನಗಳು ವಾಸ ಮಾಡ್ತಕ್ಕಂಥ ಜಾಗಗಳಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯೋಜನೆಗಳನ್ನು ಕೂಡ ರೂಪಿಸಲಾಗಿದೆ. 144 ಎಲೆಕ್ಟ್ರಿಕ್ ವಾಹನಗಳು ಬಿಬಿಎಂಪಿಯ ಕಾರ್ಯನಿಯೋಜನೆಗೆ ಅಳವಡಿಸಲು ಅನುದಾನ ಮೀಸಲಿಡಲಾಗಿದೆ. ಎಮರ್ಜೆನ್ಸಿ ವೇಳೆ ತುರ್ತು ಆರೈಕೆಗೆ 26 BLS ಆಂಬ್ಯುಲೆನ್ಸ್ಗಳನ್ನು ಕೂಡ ಬಿಬಿಎಂಪಿ ಖರೀದಿ ಮಾಡಲು ಮುಂದಾಗಿದೆ. ಬ್ರಾಂಡ್ ಬೆಂಗಳೂರು ಆರೋಗ್ಯ ಬೆಂಗಳೂರು ಯೋಜನೆಯಡಿ ಬೆಂಗಳೂರಿನಲ್ಲಿ 7 ಫಿಸಿಯೋಥೆರಪಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಬಿಬಿಎಂಪಿ ಈ ಬಜೆಟ್ ಅಲ್ಲಿ ಅನುದಾನವನ್ನು ಇಟ್ಟಿದೆ. ಗರ್ಭಿಣಿಯರು, ನವಜಾತ ಶಿಶುಗಳ ಆರೈಕೆಗೆ ಸೇವ್ ಮಾಮ್ AI ಯೋಜನೆಯನ್ನ ಬಜೆಟ್ನಲ್ಲಿ ಈಗ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಇನ್ನು ಯಾವೆಲ್ಲ ಯೋಜನೆಗಳಿಗೆ ಹೆಚ್ಚಿನ ಅನುದಾನವನ್ನ ಬಿಬಿಎಂಪಿ ಕಲ್ಪಿಸಿದೆ ಈ ಬಜೆಟ್ ಅಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಹರ್ಷಿತಾ. ಈಗ ನನ್ನ ಜೊತೆ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷಿತಾ, ಬೆಂಗಳೂರಿನ ಬಜೆಟ್ ಅಂತಂದ್ರೆ ಒಂದು ರೀತಿ ಬೆಂಗಳೂರು ಅಭಿವೃದ್ಧಿಯ ಮೇಲೆ ಏನೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಮತ್ತು ಇರತಕ್ಕಂಥ ಸಮಸ್ಯೆಗಳೇನಿದೆ, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಅಥವಾ ಈ ತ್ಯಾಜ್ಯ ನಿರ್ವಹಣೆ ಸಮಸ್ಯೆಗಳಾಗಿರ್ಬೋದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಅಥವಾ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲಗಳಿರುತ್ತೆ. ಈ ಬಾರಿ
ಈ ಬಜೆಟ್ ಹೆಚ್ಚಿನ ಆದ್ಯತೆಯನ್ನ ಯಾವ ಕ್ಷೇತ್ರದಲ್ಲಿ ಇಟ್ಟಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಹರ್ಷಿತಾ? ವಿಜಯ್ ಭಾಸ್ಕರ್ 2025-26ನೇ ಸಾಲಿನ ಬಜೆಟ್ ಅನ್ನ ಇವತ್ತು ಬಿಬಿಎಂಪಿ ಮಂಡಿಸಿರುವಂತದ್ದು ಟೌನ್ ಹಾಲ್ ನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಬಿಬಿಎಂಪಿಯ ಆಡಳಿತ ಅಧಿಕಾರಿಗಳು ಸೇರಿಕೊಂಡು ಅದರಲ್ಲೂ ಕೂಡ ವಿಶೇಷ ಆಯುಕ್ತರಾಗಿರುವಂತಹ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜೊತೆಗೆ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಬಜೆಟ್ ಮಂಡನೆ ಆಗಿರುವಂತದ್ದು. ಈ ಬಾರಿ ಏನಂತಂದ್ರೆ ಅತಿ ಹೆಚ್ಚು ಗಾತ್ರದ ಬಜೆಟ್ ಅನ್ನ ಮಂಡಿಸಲಾಗಿರುವಂತದ್ದು. ಯಾಕಂದ್ರೆ ಈ ಬಾರಿ ಕಳೆದ ಬಾರಿ ನಾವು ನೋಡೋದಾದ್ರೆ 12,000 13,000 ಅಷ್ಟು ಬಜೆಟ್ ಗಾತ್ರ ಇರ್ತಾ ಇತ್ತು. ಆದ್ರೆ ಈ ಬಾರಿ ಅತಿ ಹೆಚ್ಚು ಗಾತ್ರದ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಹತ್ತತ್ರ ಏನಂತಂದ್ರೆ 20,000 ಕೋಟಿಗೆ ಸಮೀಪದಲ್ಲಿ ಒಂದು ಬಜೆಟ್ ಅನ್ನ ಮಂಡಿಸಿರುವಂತದ್ದು. 19,000 ಅಧಿಕ ಗಾತ್ರದ ಬಜೆಟ್ ಅನ್ನ ಮಂಡಿಸಿರುವಂತದ್ದು. ಈ ಬಾರಿ ಏನಂತಂದ್ರೆ ಹೆಚ್ಚು ಒತ್ತನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಕೊಟ್ಟಿರುವಂತದ್ದು. ಹೇಗಂದ್ರೆ ಈಗಾಗಲೇ DCM DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಅವರ ಕನಸಿನ ಯೋಜನೆ ಆಗಿದೆ. ಬೆಂಗಳೂರನ್ನ ಹೈಟೆಕ್ ಸಿಟಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಈ ಒಂದು ಬಜೆಟ್ ನಲ್ಲಿ 65ರಷ್ಟು ಏನಂತಂದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಮೀಸಲಿಟ್ಟಿರುವಂತದ್ದು. ಏನು ಇದು ಟನಲ್ ನಿರ್ಮಾಣ ಆಗಿರ್ಬೋದು, ಕಾರಿಡಾರ್ ನಿರ್ಮಾಣ ಆಗಿರ್ಬೋದು, ಡಬಲ್ ಡೆಕ್ಕರ್ ಫ್ಲೈ ಓವರ್ ಆಗಿರ್ಬೋದು, ವೈಟ್ ಟಾಪಿಂಗ್ ರಸ್ತೆ ಆಗಿರ್ಬೋದು. ಅದ್ರ ಜೊತೆಗೇನಂತಂದ್ರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ರಾಜಕಾಲುವೆ ನೀರು ಕೂಡ ಮನೆಗಳಿಗೆ ನುಗ್ಗುತ್ತೆ, ಅಪಾರ್ಟ್ಮೆಂಟ್ಗಳಿಗೆ ನುಗ್ಗುತ್ತೆ, ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಹೀಗಾಗಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣಕ್ಕೂ ಕೂಡ ಸಾಕಷ್ಟು ಒಂದಿಷ್ಟು ಅನುದಾನವನ್ನು ಕೂಡ ಮೀಸಲಿಟ್ಟಿರುವಂತದ್ದು. ಈ ಬಾರಿ ಹೆಚ್ಚಾಗಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಟ್ಟಿರುವಂತದ್ದು. ಯಾಕಂದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆವಾಗ್ಲಿಂದಲೂ ಕೂಡ DCM DK ಶಿವಕುಮಾರ್ ಅವರ ಬಾಯಲ್ಲಿ ಬರ್ತಾ ಇರೋದು ಒಂದೇ ಮಾತು, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು. ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರಿಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ 65ರಷ್ಟು ಏನು ಈ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ, ಆ ಒಂದು ಬಜೆಟ್ ನಲ್ಲಿ 65ರಷ್ಟು ಬ್ರ್ಯಾಂಡ್ ಬೆಂಗಳೂರಿಗೆ ಮೀಸಲಿಟ್ಟಿರುವಂತದ್ದು. ಅದ್ರ ಜೊತೆಗೆ ಕೆಲವೊಂದು ಕಡೆ ಅಂತಂದ್ರೆ ಆಸ್ಪತ್ರೆಗೆ, ಬಿಬಿಎಂಪಿಯ ಆಸ್ಪತ್ರೆಗೆ ಒಂದಿಷ್ಟು ಒತ್ತನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಬಿಬಿಎಂಪಿ ಅತಿ ಹೆಚ್ಚು ಈ ಬಾರಿ ಏನಂತಂದ್ರೆ ಆಸ್ತಿ ತೆರಿಗೆಯನ್ನ ಸಂಗ್ರಹಣೆ ಮಾಡಿರುವಂತದ್ದು. ನಾವು ಕಂಪೇರ್ ಮಾಡಕ್ ಹೋದ್ರೆ, ಬೇರೆ ಕಡೆಗೆ ಕಂಪೇರ್ ಮಾಡಕ್ ಹೋದ್ರೆ ಬಿಬಿಎಂಪಿ ಅತಿ ಹೆಚ್ಚು ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡಿರುವಂತದ್ದು. ಸುಮಾರು 4,000ಕ್ಕೂ ಅಧಿಕ ಕೋಟಿಯನ್ನ ಈಗಾಗಲೇ ಆಸ್ತಿ ತೆರಿಗೆಯಿಂದ ಪಡೆದುಕೊಂಡಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಬಿಬಿಎಂಪಿ ಈ ಬಾರಿ ಹೊಸದಾಗಿ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದೆ. ಏನಂತಂದ್ರೆ ಕಸದ ಮೇಲೆ ಟ್ಯಾಕ್ಸ್ ಹಾಕೋಕ್ಕೂ ಕೂಡ ಮುಂದಾಗಿದೆ. ಹೀಗಾಗಿ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಘನತ್ಯಾಜ್ಯದ ಸಮಸ್ಯೆ ಕೂಡ ಬೆಂಗಳೂರಿಗೆ ಒಂದು ರೀತಿಯಾಗಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸರಿಯಾಗಿ ಕಸದ ಡಂಪಿಂಗ್ ಕೂಡ ಜಾಗ ಸಿಗದೆ ಸಾಕಷ್ಟು ಸಮಸ್ಯೆ ಕೂಡ ತಲೆದೋರಿತು. ಹೀಗಾಗಿ ಒಂದು ಟ್ಯಾಕ್ಸ್ ಅನ್ನ ಹಾಕೋಕ್ಕೂ ಕೂಡ ಈಗ ಬಿಬಿಎಂಪಿ ಮುಂದಾಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಸರ್ಕಾರದಿಂದ 7,000 ಕೋಟಿಯ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿತ್ತು. ಅದ್ರ ಜೊತೆಗೆ ಏನಂತಂದ್ರೆ ಆಸ್ತಿ ತೆರಿಗೆಯನ್ನು ಕೂಡ ಏನು 4,000ಕ್ಕೂ ಹೆಚ್ಚು ಅಧಿಕ ಕೋಟಿ ರೂಪಾಯಿಯಷ್ಟು ಆಸ್ತಿ ತೆರಿಗೆಯನ್ನು ಕೂಡ ವಸೂಲಿ ಮಾಡಿಕೊಂಡಿತ್ತು. ಅದರ ಜೊತೆಗೆ ಈಗಾಗಲೇ ಏನಂತಂದ್ರೆ ಬಿಬಿಎಂಪಿಯ ಒಂದು ಜಾಹೀರಾತಿನಿಂದಲೂ ಕೂಡ ಸಾಕಷ್ಟು ಒಂದು ಏನು ವಸೂಲಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆ ಒಂದು ಎಲ್ಲವನ್ನು ಸೇರಿ ಈಗ ಅತಿ ಹೆಚ್ಚು ಗಾತ್ರದ ಬಜೆಟ್ ಅನ್ನು ಕೂಡ ಮಂಡಿಸಿರುವಂಥದ್ದು. ಸದ್ಯ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಯಾವ್ದ್ಯಾವ್ದಕ್ಕೆ ಎಷ್ಟನ್ನ ಇಟ್ಟಿದ್ದಾರೆ ಅಂತ ನೋಡಕ್ ಹೋದ್ರೆ 10 ಕೋಟಿ ವೆಚ್ಚದಲ್ಲಿ ಈ ಆಟೋ ಖರೀದಿಗೂ ಕೂಡ ಈ ಬಾರಿ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಏನಂತಂದ್ರೆ 1,000 ಅರ್ಹ ಉದ್ಯೋಗಸ್ಥ ಮಹಿಳೆಯರಿಗೆ ಹಾಗೂ ಪೌರ ಕಾರ್ಮಿಕರಿಗೂ ಕೂಡ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನವನ್ನು ಕೂಡ ಕೊಡೋಕೆ ಮುಂದಾಗಿರುವಂಥದ್ದು. ಅದರಲ್ಲೂ 15 ಕೋಟಿ ವೆಚ್ಚದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನು ಕೊಡೋಕು ಕೂಡ ಮುಂದಾಗಿದೆ. ಸಾಕಷ್ಟು ಒಂದು ಬ್ರ್ಯಾಂಡ್ ಬೆಂಗಳೂರು ಜೊತೆಗೆ ಏನೇನು ಅಗತ್ಯವಾಗಿರುವ ಕೊಡಬೇಕಾಗಿರುವಂತಹ ಸೌಲಭ್ಯಗಳಿದೆ ಅವುಗಳನ್ನು ಕೂಡ ಈ ಬಾರಿ ಒಂದು ಬಜೆಟ್ ನಲ್ಲೂ ಕೂಡ ಮಂಡಿಸಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಯುವ ಜನತೆಯ ಕೌಶಲ್ಯ ಅಭಿವೃದ್ಧಿಗೂ ಕೂಡ 5 ಕೋಟಿ ಅನುದಾನವನ್ನು ಕೂಡ ಮೀಸಲಿಟ್ಟಿರುವಂತದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಒಂದು ದೊಡ್ಡ ತಲೆನೋವು ಬೆಂಗಳೂರಿನ ಜನರಿಗೆ. ಹೀಗಾಗಿ ಬೆಂಗಳೂರಿಗೆ ಜನರಿಗೆ ಟ್ರಾಫಿಕ್ ನಿಂದ ಮುಕ್ತಿ ಕೊಡಬೇಕು ಅಂತ ಹೇಳಿ ಟನಲ್ ನಿರ್ಮಾಣಕ್ಕೂ ಕೂಡ ಮುಂದಾಗಿದೆ. ಈಗಾಗಲೇ ಹಲವಾರು ಪೂರ್ವ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಕೆಲವೊಂದು ಭಾಗಗಳಲ್ಲಿ ಕೂಡ ಈಗಾಗಲೇ ಜಾಗಗಳನ್ನು ಕೂಡ ಗುರುತಿಸಿ ಟನಲ್ ನಿರ್ಮಾಣಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅದಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕೂಡ ಮೀಸಲಿಟ್ಟಿದೆ. ಅದರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಬಾರಿ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಒತ್ತಡ ಕೊಟ್ಟಿರುವಂತದ್ದು. ಈಗಾಗಲೇ 6,000 ಕೋಟಿ ಅಷ್ಟು ಏನಂತಂದ್ರೆ ವೈಟ್ ಟಾಪಿಂಗ್ ರಸ್ತೆ ಆಗಿರ್ಬೋದು, ಇನ್ನಿತರ ಏನು ರಸ್ತೆ ಅಭಿವೃದ್ಧಿಗೆ ಏನಿದೆ ಅದಕ್ಕೂ ಕೂಡ ಮೀಸಲಿಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಬಿಬಿಎಂಪಿಯ ಬಜೆಟ್ ನ ನೋಡೋದಾದ್ರೆ ಅತಿ ಹೆಚ್ಚು ದೊಡ್ಡ ಗಾತ್ರದ ಬಜೆಟ್ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಈ ಬಾರಿ 5ನೇ ವರ್ಷದ ಬಜೆಟ್ ಅಂದ್ರೆ ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳಿಲ್ಲದೆ ಕೇವಲ ಬಿಬಿಎಂಪಿ ಅಧಿಕಾರಿಗಳನ್ನು ಒಳಗೊಂಡಂತ ಬಜೆಟ್ ಇದಾಗಿರುವಂತದ್ದು. ಸದ್ಯ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಕುತೂಹಲ ಕೂಡ ಇತ್ತು. ಯಾಕಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಯಾವ್ಯಾವ ರೀತಿಯಾಗಿ ಅನುದಾನವನ್ನ ಮೀಸಲಿಡ್ತಾರೆ ಅಂತ ಹೇಳಿ
ಹೇಳಿ ಸಾಕಷ್ಟು ಕುತೂಹಲ ಕೂಡ ಇತ್ತು. ಹೀಗಾಗಿ ಏನೇನು ಬ್ರ್ಯಾಂಡ್ ಬೆಂಗಳೂರಿಗೆ ಸಾಕಷ್ಟು ಒತ್ತನ್ನು ಕೂಡ ಕೊಟ್ಟಿರುವಂಥದ್ದು. 65ರಷ್ಟು ಏನು ಅನುದಾನ ಇದೆ ಅದು ಕಂಪ್ಲೀಟ್ ಆಗಿ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಲ್ಲಿ ಏನೇನು ಅನುದಾನವನ್ನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಮಾತ್ರ ಹೆಚ್ಚಾಗಿ ಒತ್ತನ್ನು ಕೊಟ್ಟಿರುವಂಥದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ಹರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 65% ಬಜೆಟ್ನಲ್ಲಿ ಅಂದರೆ 19,000 ಕೋಟಿ ಬಜೆಟ್ ಏನಿದೆ ಆ ಬಜೆಟಲ್ಲಿ 65% ಬಜೆಟನ್ನು ಬ್ರ್ಯಾಂಡ್ ಬೆಂಗಳೂರಿನ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ಈಗ ತಿಳಿದು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಅಥವಾ ಏನು ತ್ಯಾಜ್ಯ ನಿರ್ವಹಣೆ ಇರ್ಬೋದು, ಈ ಎರಡೂ ವಿಚಾರಗಳು ಬೆಂಗಳೂರಿಗೆ ಬಹಳ ದೊಡ್ಡ ಸಮಸ್ಯೆ. ಆದರೆ ಈ ಬಾರಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ BBMP ತನ್ನ ಬಜೆಟಲ್ಲಿ ಹೆಚ್ಚಿನ ಯೋಜನೆಗಳನ್ನು ಹಾಕಿಕೊಂಡಿರೋದು ಕೂಡ ಕಂಡು ಬರ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಸಂಬಂಧ ಸ್ವಲ್ಪ ಮಟ್ಟಿಗೆ ಬೆಂಗಳೂರಲ್ಲಿ ದೊಡ್ಡ ಒಂದು ಸಮಸ್ಯೆ ಅದನ್ನು ನಿರ್ವಹಣೆ ಮಾಡುವಂಥ ನೆಲೆಗಟ್ಟಿನಲ್ಲಿ ಈ ಬಜೆಟಲ್ಲಿ ಅಂಥ ಅನುದಾನಗಳೇನು ಕಂಡು ಬರ್ತಾ ಇಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿತ್ತು. ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೆ ಮತ್ತು ಅವುಗಳಿಗೆ ಲಸಿಕೆ ಹಾಕೋದಕ್ಕೆ ಸುಮಾರು 60 ಕೋಟಿ ರೂಪಾಯಿ ಅನುದಾನವನ್ನು ಪಾಲಿಕೆ ಮೀಸಲಿಟ್ಟಿದೆ. ಆಮೇಲೆ ಬೀದಿ ನಾಯಿಗಳನ್ನು ಹೊರಗಡೆ ತಗೊಂಡೋಗಿ ಅವುಗಳಿಗೆ ಸಾಕುವಂಥ ಕೆಲಸ ಕೂಡ BBMP ಇತ್ತೀಚೆಗೆ ಕೈಗೊಂಡಿದೆ. ಆ ಕೆಲಸವನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 75,000 ನಾಯಿಗಳಿದ್ದಾವೆ. ಅವುಗಳ ಸಂತಾನ ಶಕ್ತಿ ಹರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಗೆ ಇಲ್ಲಿ ಸುಮಾರು 60 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಮತ್ತು ಸುಮಾರು 1,80,000 ನಾಯಿಗಳಿಗೆ ವ್ಯಾಕ್ಸಿನೇಷನನ್ನು ಮಾಡೋದಕ್ಕೂ ಕೂಡ ಇಲ್ಲಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದೆ. ಪಾಲಿಕೆಯ 6 ವಲಯದಲ್ಲಿ ಪಶುವೈದ್ಯಕೀಯ ಚಿಕಿತ್ಸಾಲಯಗಳನ್ನು ಕೂಡ ಆರಂಭಿಸುವಂಥ ಕೆಲಸವನ್ನು BBMP ಈ ಸರಿ ಮಾಡುತ್ತೆ ಅನ್ನುವಂಥ ಏನು ಬಜೆಟಲ್ಲಿ ತಿಳಿಸಿರುವಂಥದ್ದು. ಇನ್ನು ಬೊಮ್ಮನಹಳ್ಳಿ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಈ ವಲಯಗಳಲ್ಲಿ ABC ಕೇಂದ್ರ ಸ್ಥಾಪನೆಗೆ ಸದ್ಯ 7 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಟ್ಟಿದೆ ಬಜೆಟಲ್ಲಿ. ಇನ್ನು ಹೊಸದಾಗಿ ಕಸಾಯಿಖಾನೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ, ಕಸಾಯಿಖಾನೆ ನಿರ್ವಹಣೆಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಡಲಾಗಿದೆ. ಅದರ ಜೊತೆಗೆ 225 ವಾರ್ಡ್ಗಳ ಅಭಿವೃದ್ಧಿಗಾಗಿ ಪ್ರತಿ ವಾರ್ಡ್ಗೆ 2.5 ಕೋಟಿಗಳಂತೆ ಹಾಗೂ ನಿರ್ವಹಣೆ ಕಾಮಗಾರಿಗಳಿಗೆ 50 ಲಕ್ಷದಂತೆ ಒಟ್ಟಾರೆ 675 ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷವಾಗಿ ಕೊಟ್ಟಿರುವಂಥದ್ದು. ನೋಡಿ, 225 ವಾರ್ಡ್ಗಳಿಗೆ 2.5 ಕೋಟಿ ಕೊಟ್ಟಿದ್ದಾರೆ. ಮತ್ತು ಎಲ್ಲಿ ಹೆಚ್ಚಿನ ನಿರ್ವಹಣೆ ಕಾಮಗಾರಿಗಳ ಅಗತ್ಯತೆ ಇದೆ ಅಲ್ಲಿಗೆ ಮತ್ತೆ ಎಕ್ಸ್ಟ್ರಾ 50 ಲಕ್ಷ ಅನುದಾನ ಕೊಟ್ಟಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದು ಜನಪ್ರತಿನಿಧಿಗಳು ಇದ್ದರೆ ಇದ್ರ ಬಳಕೆ ಸರಿಯಾಗಿ ಆಗುತ್ತೆ. ಬಟ್ ಇಲ್ಲಿ ಜನಪ್ರತಿನಿಧಿಗಳು ಇಲ್ವಲ್ಲ, ಇದನ್ನ ಹೆಂಗೆ ಮಾಡ್ತಾರೆ ನೋಡಬೇಕು. ಇನ್ನು ಬ್ರ್ಯಾಂಡ್ ಬೆಂಗಳೂರು ಏನು ಪರಿಕಲ್ಪನೆಯಲ್ಲಿ 2024-25ನೇ ಸಾಲಿನಲ್ಲಿ 3 ವರ್ಷದ ಅವಧಿಗೆ ಸೇರುವಂತೆ ಒಟ್ಟು 2,822 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯನ್ನು ಈ ಒಂದು ಬಜೆಟಲ್ಲಿ ನೀಡಲಾಗಿದೆ. 2024-25ನೇ ಸಾಲಿನಲ್ಲಿ ಈಗಾಗಲೇ 660 ಕೋಟಿ ರೂಪಾಯಿ ಇದರಲ್ಲಿ ಮೀಸಲಿಡಲಾಗಿದೆ. ನಾನೇನು ಹೇಳಿದೆ, 2,822 ಕೋಟಿಯನ್ನು 3 ವರ್ಷಗಳ ಅವಧಿಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ಆ ಸ್ಪ್ಲಿಟ್ ಅಮೌಂಟಲ್ಲಿ 660 ಕೋಟಿ ಈ ಬಾರಿಗೆ ಅದನ್ನು ಮೀಸಲಿಡಲಾಗಿದೆ. ಮುಂದಿನ ಸಾಲಿನಲ್ಲಿ ಅದನ್ನು 700 ಕೋಟಿಗೆ ಹೆಚ್ಚಿಸಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಒಟ್ಟಾರೆ 2025-26ನೇ ಸಾಲಿನಲ್ಲಿ ಒಟ್ಟು 1,360 ಕೋಟಿ ರೂಪಾಯಿ ಪಾವತಿಗೆ ಕ್ರಮ ವಹಿಸಲಾಗಿದ್ದು, ಮುಂದಿನ ಸಾಲಿನಲ್ಲಿ ಉಳಿದ ಮೊತ್ತಕ್ಕೆ ಅನುದಾನವನ್ನು ಒದಗಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತೇವೆ ಅಂಥೇಳಿ ಇಲ್ಲಿ ಸದ್ಯ ಬಜೆಟಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಬಜೆಟ್ಟು ಜನಪ್ರತಿನಿಧಿಗಳಿಲ್ಲದೆ, ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಮಂಡನೆ ಆಗ್ತಕ್ಕಂಥ ಬಜೆಟ್ ಇದಾಗಿದೆ. 5 ಬಾರಿ ಈಗಾಗಲೇ ಮಂಡನೆ ಮಾಡಿರಬೇಕು. ಇದು 6ನೇ ಬಜೆಟ್ ಆಗಿರಬೇಕು ಚುನಾಯಿತ ಅಧಿಕಾರಿಗಳಿಲ್ಲದೆ ಮಂಡಿಸ್ತಾ ಇರುವಂಥ ಬಜೆಟ್. ಸೊ ಈ ಬಜೆಟ್ಟು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ ಚುನಾಯಿತ ಪ್ರತಿನಿಧಿಗಳಿಲ್ಲ ಅಂತಂದರೆ. ಯಾಕಂದರೆ ಅಧಿಕಾರಿಗಳ ವರ್ಗ ತಮ್ಮ ಹಿತಿಮಿತಿಯಲ್ಲಿ ತಾವು ಕೆಲಸ ಮಾಡ್ತಾರೆ. ತಾವು ಪ್ರತಿದಿನ ಜನಸಾಮಾನ್ಯರನ್ನು ಸಂಪರ್ಕ ಮಾಡೋದಕ್ಕೆ ಆಗೋದಿಲ್ಲ. ವಲಯ ಆಯುಕ್ತರುಗಳು ಅಥವಾ ವಲಯ ಆಯುಕ್ತರುಗಳನ್ನು ಪ್ರತಿದಿನ ಜನಸಾಮಾನ್ಯರು ಭೇಟಿ ಆಗೋಷ್ಟು ಒಂದು ಕ್ಲೋಸ್ ಕಾಂಟ್ಯಾಕ್ಟ್ ಇರಲ್ಲ. ಜನಸಾಮಾನ್ಯರು ತಮ್ಮ ಕಷ್ಟನ ಹೇಳ್ಕೋಬೇಕು ಅಂತಂದರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರಬೇಕು. ಅಧಿಕಾರಿ ಬಳಿ ಹೋದಾಗ ಅಧಿಕಾರಿಗೆ ತನ್ನದೇ ಆದಂಥ ಕೆಲಸಗಳಿರುತ್ತೆ, ತನ್ನದೇ ಆದಂಥ ಒತ್ತಡ ಇರುತ್ತೆ, ತನ್ನದೇ ಆದಂಥ ಅಧಿಕಾರ ವರ್ಗವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಇಲ್ಲಿ ಕೆಲಸಗಳು ಎಲ್ಲಿ ಆಗಬೇಕು, ಹೇಗಾಗಬೇಕು, ಹೆಂಗಾಗಬೇಕು ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಚುನಾಯಿತ ಪ್ರತಿನಿಧಿಗಳು ಬೇಕೇ ಬೇಕು. ಸೊ BBMP ಚುನಾವಣೆ ನಡೆಸಿದರೆ BBMPಯ ಅನುದಾನ ಕರೆಕ್ಟಾಗಿ ಬಳಕೆ ಆಗುತ್ತೆ. ಇಲ್ಲಾಂತಂದರೆ ಯಾವುದೇ ಕಾರಣಕ್ಕೂ ಬಳಕೆ ಆಗೋದು ಬಹಳ ಕಷ್ಟ.
ಇದು ಘೋಷಣೆಗಷ್ಟೇ ಸೀಮಿತ ಆಗ್ಬಿಡುತ್ತೆ. ಈ ಬಾರಿ 19,000 ಕೋಟಿ ಬಜೆಟ್ ಮಂಡನೆ ಮಾಡಿರ್ಬೋದು, ಆದರೆ ಇಷ್ಟು ಅಮೌಂಟನ್ನು ಬಳಕೆ ಮಾಡಬೇಕು ಅಂತಂದರೆ ಸಹಜವಾಗಿ ಚುನಾಯಿತ ಪ್ರತಿನಿಧಿಗಳು ಬೇಕು. ಆ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಸದ್ಯ ಕಾದು ನೋಡಬೇಕು. ಈಗಂತೂ ಬಜೆಟ್ ಮಂಡನೆ ಆಗಿದೆ, ಒಳ್ಳೆ ಬಜೆಟ್ ಇದ್ದರೂ ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸೋದಕ್ಕೆ ಯಾವ ರೀತಿ BBMP ಶ್ರಮ ವಹಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅಸ್ತಿತ್ವದಲ್ಲಿ ಹಿಂದಿನ ರಾಷ್ಟ್ರೀಯ ಹೆದ್ದಾರಿ ಪಥಗಳ ಜೋಡಣೆಯು ಅತ್ಯಂತ ಪ್ರಮುಖವಾಗಿದ್ದು, ನಗರದಲ್ಲಿ ಗರಿಷ್ಠ ಪ್ರಮಾಣದ ಕಟ್ಟಡ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಸುರಂಗ ಮಾರ್ಗಗಳ ನಿರ್ಮಾಣದಿಂದ ಜೋಡಣೆಯನ್ನು ಮಾಡಬಹುದೆಂಬ ತಜ್ಞರ ಅಭಿಪ್ರಾಯದಂತೆ ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಹೆಬ್ಬಾಳದಿಂದ ಮೈಸೂರು ರಸ್ತೆ ಸಿಲ್ಕ್ ಬೋರ್ಡ್ವರೆಗೂ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ವಿಸ್ತೃತ ಯೋಜನಾ ವರದಿಯನ್ನು 17,780 ಕೋಟಿ ರೂಪಾಯಿಗಳಿಗೆ ತಯಾರಿಸಲಾಗಿದ್ದು, ಇದೇ ವರ್ಷದಲ್ಲಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು. ಪೂರ್ವ ಪಶ್ಚಿಮ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ KR ಪುರಂನಿಂದ ಮೈಸೂರು ರಸ್ತೆವರೆಗೆ ಸಂಪರ್ಕಿಸುವ ಯೋಜನೆಗಳಿಗಾಗಿ ವಿಸ್ತೃತ ಯೋಜನಾ ವರದಿಯನ್ನು ತಯಾರಿಸಲಾಗುತ್ತಿದೆ. ಸುರಂಗ ಮಾರ್ಗಗಳ ನಿರ್ಮಾಣವನ್ನು BOT ಹ್ಯಾಮ್ ಆಧಾರದಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ನಿರ್ಮಿಸಲು ಯೋಜಿಸಲಾಗಿದೆ.